ವೆಲ್ಕಮ್ ಬ್ಯಾಕ್. ಪಂಚಾಯಿತಿ ಕಚೇರಿಯ ಬಾಗಿಲಿಗೆ ಬಂತು ಮುಳ್ಳುಕಂಟಿ. ಬಾಗಿಲಿಗೆ ಮುಳ್ಳುಕಂಟಿ ಹಾಕಿ ಗ್ರಾಮಸ್ಥರ ಆಕ್ರೋಶ. ಕೋಟ ಮಚಗಿಯಲ್ಲಿ ಕುಡಿಯುವ ನೀರಿಗಾಗಿ ಮೌನ ಧರಣಿ. ಬಾಗಿಲಿಗೆ ಮುಳ್ಳುಕಂಟಿ ಹಾಕಿ ಗ್ರಾಮಸ್ಥರ ಆಕ್ರೋಶ. ಕೋಟ ಮಚಗಿಯಲ್ಲಿ ಕುಡಿಯುವ ನೀರಿಗಾಗಿ ಮೌನ ಧರಣಿ. ಗದಗ ಜಿಲ್ಲೆಯ ಕೋಟ ಮಚಗಿ ಗ್ರಾಮ ಪಂಚಾಯಿತಿ ಅದು. ಪಂಚಾಯಿತಿಗೆ ಮುಳ್ಳಿನ ಬೇಲಿ ಹಾಕಿದ ಮಹಿಳೆಯರು. ನೀರಿಗಾಗಿ ಬೀದಿಗಿಳಿದ 8,000 ಜನಸಂಖ್ಯೆಯ ಗ್ರಾಮ. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಬಾಯಾರಿ ಆಕ್ರೋಶ. ತುಂಗಭದ್ರಾ ನದಿ ನೀರಿನ ಸಂಪರ್ಕವಿದ್ರೂ ನೋ ಯೂಸ್. ಬೋರು ಟ್ಯಾಂಕು ವ್ಯವಸ್ಥೆ ನಿರ್ವಹಣೆಯಲ್ಲಿ ಲೋಪ. ಎತ್ತರ ಪ್ರದೇಶದ ನೆಪ ಹೇಳಿ ನೀರು ಪೂರೈಸದೆ ನಿರ್ಲಕ್ಷ್ಯ. ಸ್ಥಳಕ್ಕೆ ಅಧಿಕಾರಿಗಳು ಬರುವಂತೆ ಗ್ರಾಮಸ್ಥರ ಬಿಗಿ ಪಟ್ಟು. ಗ್ರಾಮಕ್ಕೊಂದು ಗ್ರಾಮ ಪಂಚಾಯಿತಿ ಇರಲಿ, ಜಿಲ್ಲೆಗೊಂದು ಜಿಲ್ಲೆ ಪಂಚಾಯಿತಿ ಇರಲಿ, ತಾಲೂಕನ್ನ ಒಂದು ಕ್ಷೇತ್ರ ಮಾಡೋಣ, ಇದೆಲ್ಲ ಸಾಂವಿಧಾನಿಕವಾದ ತೀರ್ಮಾನಗಳು. ಯಾಕೆ ಹೇಳಿ? ಗ್ರಾಮನ ಉದ್ಧಾರ ಮಾಡಿರೋ ಮಂಗಗಳ ಅಂತ. ಗ್ರಾಮ ಪಂಚಾಯಿತಿ ಅದಕ್ಕೊಬ್ಬ ಅಧ್ಯಕ್ಷ, ಅದಕ್ಕೊಬ್ಬ ಉಪಾಧ್ಯಕ್ಷ, ಒಂದಷ್ಟು ಸದಸ್ಯರು ಎಲ್ಲ ಕೂತ್ಕೊಂಡೆ ಲೋಕಾಭಿರಾಮ ಮಾತನಾಡ್ಕೊಂಡು ಹೋಗೋಕ್ಕೇನು ಇರೋದು? ಜನ ಬಾಯಾರಿ ಗಂಟ್ಲಿಗೆ ಬಡ್ಕೊಂಡು ಬಾಗಿಲಲ್ಲಿ ನಿಂತ್ಕೊಂಡು ಮುಳ್ಳು ತಂತಿ ತಂದು ಬರೋ ಮಂಗುಗಳ ನೀರು ಕೊಡಿ ಅನ್ನೋ ಪರಿಸ್ಥಿತಿ. ಮಾನ ಮರ್ಯಾದೆ ಇಲ್ಲ. ತುಂಗಭದ್ರಾ ನೀರಿನ ಸಂಪರ್ಕ ಇದ್ರು ಅಲ್ರಿ, ಟ್ಯಾಂಕ್ ಗಟ್ಲೆ ನೀರಿದೆ, ತೊಳೆಯಕ್ಕೆ ನೀರಿಲ್ಲ ಅಂದಂಗೆ ಆಯ್ತಿದು. ತುಂಗಭದ್ರಾ ಅನ್ನೋ ಅತಿ ದೊಡ್ಡ ಡ್ಯಾಮ್ ಇದ್ರೂ ಕೂಡ ಎತ್ತರದ ಸೋಗಲ್ಲಿ ಎತ್ತರದ ಕಾರಣ ಹೇಳ್ತಾರಂತೆ. ಅದಕ್ಕೆ ಅದರದೇ ಆದ ವೈಜ್ಞಾನಿಕ ಕಾರಣಗಳಿದ್ರೆ ಅದಕ್ಕೆ ವೈಜ್ಞಾನಿಕ ಪರಿಹಾರವೂ ಇರ್ತವೆ. ಜನರ ದಾಹ ನೀಗಿಸೋದಕ್ಕೊಂದು ಪಂಚಾಯತಿಗೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ಇದು ವಿಪರ್ಯಾಸ, ಇದು ದುರಂತ, ಮತ್ತೊಂದಲ್ಲ. ಇವತ್ತು ಸಾಂವಿಧಾನಿಕವಾಗಿ ಕಾನೂನು ಅವಕಾಶ ಕೊಟ್ಟಿದೆ. ನೀವು ಪ್ರೊಟೆಸ್ಟ್ ಮಾಡಿ, ವಿಭಿನ್ನವಾಗಿ ಮಾಡ್ತಿರೋ ಮತ್ತೊಬ್ಬರಿಗೆ ಆಕ್ರಮಣಕಾರಿ ಆಗದಂತೆ ನೋಡ್ಕೊಳ್ಳಿ. ಸರಿ, ಮುಳ್ಳುತಂತಿ ತಂದು ಬೇಲಿ ಹಾಕಿದ್ರು, ನೀವು ಯಾರು ಹೊರಗೆ ಬರೋ ಯೋಗ್ಯತೆ ಇಲ್ಲ, ಅಲ್ಲೇ ಕೂತ್ಕೊಳ್ಳಿ ಅಂತ. ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಆಗುವಂತಹ ಕೆಲಸಗಳನ್ನು ಗ್ರಾಮ ಪಂಚಾಯಿತಿ ಮಾಡಬೇಕು. ಸರಿ, ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಕೆಪಾಸಿಟಿಗೆ ಇದಾಗೋದಿಲ್ಲ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಮಾಡಿಸ್ಬೇಕು. ಮಾಡಲು ಮಾಡಿಸಿಕೊಳ್ಳುವ ಯೋಗ್ಯತೆ ಇಲ್ಲ ಅಂದರೆ ಒಂದ ಇರಬೇಕು, ಇಲ್ಲ ಎದ್ದು ಹೋಗ್ಬೇಕು. ಬೇಡಪ್ಪ, ಈ ಪಂಚಾಯಿತಿ ಆಗಲ್ಲ ಇದು ನಮಗೆ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಿಂಗನಗೌಡ ಈಗ ಫೋನ್ ಸಂಪರ್ಕದಲ್ಲಿ. ಲಿಂಗನಗೌಡ, ನಿಜಕ್ಕೂ ಕೂಡ ಗ್ರಾಮ ಅಥವಾ ಗ್ರಾಮಸ್ಥರು ಈ ಪಂಚಾಯಿತಿಯನ್ನು ಬಹಿಷ್ಕಾರ ಮಾಡೋದೊಂದು ಬಾಕಿ. ಇವತ್ತು ಮುಳ್ಳುತಂತಿ ತಂದು ಬೇಡಿಕೆ ಇಡ್ತಾವ್ರೆ, ನಾಳೆ ದಿನ ಇದ್ರ ಬೇರೆ ತರಹದ ತಿರುವನ್ನು ಪಡೆದುಕೊಳ್ಬಹುದು. ಗ್ರಾಮಸ್ಥರ ದಾಹ ನೀಗಿಸೋದಕ್ಕೆ ಯೋಗ್ಯತೆ ಇಲ್ವಾ ಪಂಚಾಯಿತಿಗೆ ಅಂತ? ಖಂಡಿತ ಸಾಹಿಲ್. ಗದಗ ತಾಲೂಕಿನ ಕೋಟಮುಚ್ಚಿಗಿ ಗ್ರಾಮ 8,000 ಜನಸಂಖ್ಯೆಯನ್ನ ಹೊಂದಿರತಕ್ಕಂತ ಒಂದು ದೊಡ್ಡ ಗ್ರಾಮ ಆಗಿದೆ. ಇಲ್ಲಿ ವಿಚಿತ್ರ ಏನಂದ್ರೆ, ಕೊನೆಯ ಬಾರಿ ಯುಗಾದಿಗೆ ಬಿಟ್ಟಿದ್ದ ನೀರು ಇದುವರೆಗೂ ಕೂಡ ಬಂದಿಲ್ಲ ಎನ್ನುವುದು ಗ್ರಾಮಸ್ಥರ ಒಂದು ಗಂಭೀರವಾಗಿರ್ತಕ್ಕಂಥ ಆರೋಪವಾಗಿದೆ. ಕಳೆದ 2-3 ತಿಂಗಳಾದರೂ ಕೂಡ ಕುಡಿಯ ನೀರು ಕೊಡ್ತಾ ಇಲ್ಲ. ಆ ಕೋಟಮುಚ್ಚಿಗಿ ಗ್ರಾಮ ಎತ್ತರದ ಪ್ರದೇಶದಲ್ಲಿದೆ ಎನ್ನುವ ನೆಪವನ್ನು ಕೂಡ ಗ್ರಾಮ ಪಂಚಾಯತ್ ಸದಸ್ಯರು ಹೇಳ್ತಿರ್ತಾರೆ. ಈ ಬಗ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಸ್ಥಳೀಯ ಶಾಸಕರಿಗೆ, ಸಚಿವರಿಗೆ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಕೂಡ ಪ್ರಯೋಜನ ಆಗಿಲ್ಲ. ಇದರಿಂದಾಗಿ ಬೇಸತ್ತಿದ್ದ ಗ್ರಾಮಸ್ಥರು ಗ್ರಾಮ ಪಂಚಾಯತಿಗೆ ಬೀಗ ಜಡಿದು ಅಲ್ಲಿ ಮುಳ್ಳಿನ ಕಂಟೆಗಳನ್ನ ಹಾಕಿ ಮೌನ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ದುರ್ದೈವದ ಸಂಗತಿ ಅಂದ್ರೆ 1947ರಲ್ಲಿ ಸ್ವತಂತ್ರ ಬಂದರೂ ಕೂಡ 75ರಿಂದ 80 ವರ್ಷ ಕಳೀತಾ ಬಂದರೂ ಕೂಡ ಒಂದು ಹಳ್ಳಿಗೆ ಸಮರ್ಪಕ ಕುಡಿಯುವ ನೀರು ಪೂರೈಕೆ ಆಗುತ್ತಿಲ್ಲ ಎನ್ನುವುದೇ ಒಂದು ದುರ್ದೈವದ ಸಂಗತಿ ಸಾಹಿಲ್. ಥ್ಯಾಂಕ್ ಯು ಲಿಂಗನಗೌಡ ತಮ್ಮೆಲ್ಲ ಡೀಟೇಲ್ಸ್ಗೆ.